ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಈ ವರ್ಷದ ಕೃಷಿ ಮೇಳದಲ್ಲಿ ಒಟ್ಟು 10 ನೂತನ ತಳಿಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಭತ್ತದಲ್ಲಿ KMP 220 ತಳಿ, ಇದರ ಅವಧಿ 125 ರಿಂದ 130 ದಿನಗಳು. ಇಳುವರಿ ಎಕರೆಗೆ ಧಾನ್ಯ 24 ರಿಂದ 26 ಕ್ವಿಂಟಾಲ್, ಮೇವು 27 ರಿಂದ 32 ಕ್ವಿಂಟಾಲ್. ಈ ತಳಿ ಆಗಸ್ಟ್ ಮೊದಲನೇ ವಾರದೊಳಗಡೆ ನಾಟಿ ಮಾಡಲು ಸೂಕ್ತವಾಗಿರುತ್ತದೆ. ಕೆಂಪು ಭತ್ತದ ಅಕ್ಕಿ ಅಂದ್ರೆ ಜ್ಯೋತಿ ತಳಿಯಂತೆ ಉದ್ದ ಮತ್ತು ದಪ್ಪನಾದಂತ ಕಾಳು ಹೊಂದಿರುತ್ತದೆ. ಬೆಂಕಿ ರೋಗಕ್ಕೆ ಸಾಧಾರಣ ನಿರೋಧಕತೆನ ಹೊಂದಿರುತ್ತದೆ. ಎರಡನೇ ತಳಿ ಭತ್ತದಲ್ಲಿ SN 99, ಇದು 115 ರಿಂದ 120 ದಿನಗಳಲ್ಲಿ ಕಟಾವಿಗೆ ಬರ್ತದೆ. ಇದು ಒಂದು ಅಲ್ಪಾವಧಿ ತಳಿ. ಇದು ಇಳುವರಿ ಕ್ವಿಂಟಾಲ್, ಧಾನ್ಯ 24 ರಿಂದ 27 ಕ್ವಿಂಟಾಲು, ಎಕರೆಗೆ 28 ರಿಂದ 30 ಕ್ವಿಂಟಾಲ್. ಇದು ಮುಂಗಾರು, ತಡವಾದ ಮುಂಗಾರು ಮತ್ತು ಬೇಸಿಗೆಗೆ ಸೂಕ್ತವಾದಂತ ತಳಿ. ಮಧ್ಯಮ, ಸಣ್ಣ ಮತ್ತು ಉತ್ತಮವಾದಂತ ರುಚಿಕರ ಅಕ್ಕಿನ ನೀಡುತ್ತದೆ. ಇನ್ನು ರಾಗಿನಲ್ಲಿ KMR 316 ತಳಿ, ಇದರ ಅವಧಿ 105 ರಿಂದ 110 ದಿನ. ಇಳುವರಿ ನೀರಾವರಿನಲ್ಲಿ ಧಾನ್ಯ 17 ರಿಂದ 19 ಕ್ವಿಂಟಾಲ್, ಕುಸ್ಕಿನಲ್ಲಿ 11 ರಿಂದ 13 ಕ್ವಿಂಟಾಲ್, ನೀರಾವರಿನಲ್ಲಿ 19 ರಿಂದ 22 ಕ್ವಿಂಟಾಲ್ ಎಕರೆಗೆ, ಕುಸ್ಕಿನಲ್ಲಿ 11 ರಿಂದ 19 ಕ್ವಿಂಟಾಲ್. ಇದು ಮುಂಗಾರು ಮತ್ತು ತಡವಾದ ಮುಂಗಾರಿಗೆ ಸೂಕ್ತವಾದಂತಹ ತಳಿ. ಬೆಂಕಿ ರೋಗ ಮತ್ತು ಬುಡ ಕೊಳ ರೋಗಕ್ಕೆ ನಿರೋಧಕತೆನ ಹೊಂದಿರುತ್ತದೆ. ಬರಗುನಲ್ಲಿ GPUP 28 ತಳಿ, ಇದರ ಅವಧಿ 80 ರಿಂದ 85 ದಿನಗಳು. ಇಳುವರಿ ಧಾನ್ಯ ಎಕರೆಗೆ 6.5 ರಿಂದ 8 ಕ್ವಿಂಟಾಲ್, ಮೇವು 7.8 ರಿಂದ 9 ಕ್ವಿಂಟಾಲ್. ಇದು ಮುಂಗಾರು, ಮಳೆಯಾಶ್ರಿತ ಮತ್ತು ಬೇಸಿಗೆ ಸೂಕ್ತವಾದಂತಹ ತಳಿ. ಎಲೆ ಅಂಗಮಾರಿ ರೋಗಕ್ಕೆ ಮಧ್ಯಮ ನಿರೋಧಕತೆ ಮತ್ತು ಕಂದು ಚುಕ್ಕಿ ರೋಗಕ್ಕೆ ನಿರೋಧಕತೆನ ಹೊಂದಿರುತ್ತದೆ. ಇನ್ನು 5ನೇ ತಳಿ ನವಣೆನಲ್ಲಿ GPUF 3, ಇದರ ಅವಧಿ 85 ರಿಂದ 90 ದಿನಗಳು. ಇಳುವರಿ ಎಕರೆಗೆ 6 ರಿಂದ 8 ಕ್ವಿಂಟಾಲು, ಮೇವು 7 ರಿಂದ 9 ಕ್ವಿಂಟಾಲ್. ಮುಂಗಾರು ಮತ್ತು ಬೇಸಿಗೆಗೆ ಸೂಕ್ತವಾದಂತಹ ತಳಿ. ದಟ್ಟವಾದ ಮತ್ತು ಉದ್ದವಾದ ತೆನೆ ಹೊಂದಿರುತ್ತದೆ. ತುಕ್ಕು ಮತ್ತು ಎಲೆ ಅಂಗಮಾರಿ ರೋಗಗಳಿಗೆ ಮಧ್ಯಮ ನಿರೋಧಕತೆ ಹೊಂದಿರುತ್ತದೆ. ಇನ್ನು 6ನೇದು ಸಾಮೆನಲ್ಲಿ PULR, ಇದರ ಅವಧಿ 85 ರಿಂದ 90 ದಿನಗಳು. ಇಳುವರಿ ಎಕರೆಗೆ ಧಾನ್ಯ 6 ರಿಂದ 8 ಕ್ವಿಂಟಾಲ್, ಮೇವು 9 ರಿಂದ 11 ಕ್ವಿಂಟಾಲ್. ಇದು ಮುಂಗಾರು, ಮಳೆಯಾಶ್ರಿತ ಮತ್ತು ಬೇಸಿಗೆ ಸೂಕ್ತವಾದಂತಹ ತಳಿ. ಎಲೆ ಅಂಗಮಾರಿ ರೋಗ ಮತ್ತು ಎಲೆ ಚುಕ್ಕ ರೋಗಕ್ಕೆ ನಿರೋಧಕತೆನ ಹೊಂದಿರುತ್ತದೆ. ಇನ್ನು 7ನೇ ತಳಿ ಬೀಜದ ದಂಟು KBGA 15, ಅವಧಿ 90 ರಿಂದ 95 ದಿನಗಳು. ಇಳುವರಿ ಎಕರೆಗೆ 6 ರಿಂದ 7 ಕ್ವಿಂಟಾಲ್. ಇದು ಮಿಶ್ರ ಬೆಳೆ ಮತ್ತು ಅಂತರ ಬೆಳೆಗೆ ಸೂಕ್ತವಾದಂತಹ ತಳಿ. ಎಲೆ ತುಕ್ಕು ರೋಗ, ಪಿಲ್ಲೋಡಿ ಮತ್ತು ಎಲೆ ಚುಕ್ಕ ರೋಗ ಹಾಗೂ ಕೀಟಗಳಿಗೆ ನಿರೋಧಕತೆನ ಹೊಂದಿರುತ್ತದೆ. ಇನ್ನು 8ನೇ ತಳಿ ಕಬ್ಬು COVC 18061, ಅವಧಿ 12 ರಿಂದ 13 ಕ್ವಿಂಟಾಲು. ಇಳುವರಿ ಮುಖ್ಯ ಬೆಳೆನಲ್ಲಿ ಎಕರೆಗೆ 60 ರಿಂದ 70 ಟನ್ನು. ಇನ್ನು ಕೂಳೆ ಬೆಳೆನಲ್ಲಿ 55 ರಿಂದ 60. ಇದು ಹೆಚ್ಚು ತೆಂಡೆ ಹೊಡೆಯುವಂತ ಗುಣ ಹೊಂದಿರುತ್ತದೆ. ಅಗಲವಾದ ನಾಟಿಗೆ ಸೂಕ್ತವಾದಂತಹ ತಳಿ. ಸೂಲಂಗಿ ಅಂದ್ರೆ ವಿರಳವಾಗಿ ನಿಧಾನವಾಗಿ ಬರೋದ್ರಿಂದ ವರ್ಷದ ಎಲ್ಲಾ ಕಾಲದಲ್ಲೂ ಸಹ ಇದು ನಾಟಿನ ಮಾಡಬಹುದು. ಸ್ವಯಂ ಗರಿ ಕಳಚುವ ಗುಣ ಹೊಂದಿರ್ತದೆ. ಉತ್ತಮವಾದಂತ ಕುಳೆ ಸಾಮರ್ಥ್ಯ ಹೊಂದಿರ್ತದೆ. ಬೆಲೆ ತಯಾರಿಕೆ ಉತ್ತಮವಾದಂತ ಯೋಗ್ಯವಾದಂತ ತಳಿ. ಹಲಸಿನಲ್ಲಿ ಬೈರಚಂದ್ರ ಅಂತ ತಳಿ, ಇದು 3 ವರ್ಷಕ್ಕೆ ಫಸಲನ್ನ ಕೊಡ್ತದೆ. ವರ್ಷಕ್ಕೆ ಪ್ರತಿ ಮರ 120 ರಿಂದ 150 ಹಣ್ಣುಗಳನ್ನ ನೀಡ್ತದೆ. ಮತ್ತೆ 2 ಸಾರಿ ಫಸಲನ್ನ ಕೊಡ್ತದೆ. ತರಕಾರಿ ಮತ್ತು ಹಣ್ಣು ಎರಡಕ್ಕೂ ಸೂಕ್ತವಾದಂಥ ತಳಿ. ಅಂಟು ಕಡಿಮೆ ಇರ್ತದೆ. ಉತ್ತಮವಾದಂಥ ತೊಳೆ ಮತ್ತು ಹಣ್ಣಿನ ತೊಗಟೆ ಸಹ ತೆಳುವಾಗಿರ್ತದೆ. ಇನ್ನು ಕೊನೆಯದಾಗಿ ಮೇವಿನ ತೋಕೆ ಗೋಧಿ, ಇದರಲ್ಲಿ ತಳಿ RO 11-1, ಇದು ಬಿತ್ತಿದ 55 ರಿಂದ 65 ದಿನಗಳಲ್ಲಿ ಮೊದಲನೇ ಕಟಾವನ್ನು ನೀಡ್ತದೆ. ಹಸಿರು ಮೇವು ಎಕರೆಗೆ 12 ರಿಂದ 16 ಟನ್ನು. ಇದು ಉತ್ತಮ ಮೇವಿನ ಜೀರ್ಣತೆ ಗುಣವನ್ನು ಹೊಂದಿರ್ತದೆ. ಕಚ್ಚಾ ಸಸಾರಜನಕದ ಇಳುವರಿ 1.2 ರಿಂದ 1.4 ಕ್ವಿಂಟಾಲ್ ಎಕರೆಗೆ. ಎಲೆ ಅಂಗಮಾರಿ ರೋಗ ಮತ್ತು ಬೇರು ಕೊಳೆ ರೋಗಗಳಿಗೆ ಮಧ್ಯಮ ನಿರೋಧಕತೆಯನ್ನು ಹೊಂದಿರ್ತದೆ.